ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಲೇಜಲ್ಲೇ ಭೀಕರವಾಗಿ ಕೊಲೆಗೀಡಾದ ನೇಹಾ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬರ್ಬರ ಹತ್ಯೆ ಹಿಂದೆ ಮತಾಂತರದ ನೆರಳಿರೋದು ಬೆಳಕಿಗೆ ಬರ್ತಾ ಇದೆ. ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಕಳೆದುಕೊಂಡಿರೋ ನೇಹಾ ತಂದೆ ಪುತ್ರಿಯನ್ನ ನೆನೆದು ಕಣ್ಣೀರಿಡುತ್ತಿದ್ದಾರೆ. ಇದೇ ವೇಳೆ ನೇಹಾ ಕೊಲೆಗೆ ಆರೋಪಿ ಫಯಾಜ್ ತಂದೆ ತಾಯಿಯೇ ಕಾರಣ ಅಂತ ನಿರಂಜನ್ ಹಿರೇಮಠ ಆರೋಪಿಸಿದ್ದಾರೆ. ಜೊತೆಗೆ ನೇಹಾಳನ್ನ ಫಯಾಜ್ ಮತಾಂತರ ಮಾಡಲು ಯತ್ನಿಸಿದ್ದ, ಇದಕ್ಕೆ ಆತನ ಪೋಷಕರು ಸಹೋದರಿಯ ಕುಮ್ಮಕ್ಕಿತ್ತು ಅಂತ ಆರೋಪಿಸಿದ್ದಾರೆ. ಕ್ರಿಮಿನಲ್ ಫಯಾಜ್ ಬಗ್ಗೆ ಎಲ್ಲಾ ಗೊತ್ತಿದ್ರೂ ಮುಚ್ಚಿಟ್ಟು ಫಯಾಜ್ ಪೋಷಕರು ನಮಗೆ ಅನ್ಯಾಯ ಮಾಡಿದ್ದಾರೆ. ಫಯಾಜ್ ಕುಟುಂಬಸ್ಥರನ್ನು ಕೂಡಲೇ ಬಂಧಿಸಬೇಕು. ಪ್ರಕರಣದಲ್ಲಿ ಫಯಾಜ್ ಸ್ನೇಹಿತರು ಕೂಡ ಭಾಗಿಯಾಗಿದ್ದಾರೆ. ಫಯಾಜ್ನ 3 ಸ್ನೇಹಿತರ ಹೆಸರು ಕೊಟ್ಟಿದ್ದೀನಿ ಅಂತ ನಿರಂಜನ್ ಹಿರೇಮಠ ಹೇಳಿದ್ದಾರೆ. ಅದು ಕೂಡ ನನಗೆ ಬಂತು ಮಾಹಿತಿ, ನನಗೆ ಗೊತ್ತಿಲ್ಲ. ಈ ಥರ ಎಲ್ಲ ಸಂಚಾಕೆ ನನ್ನ ಮಗಳು ಟಾರ್ಗೆಟ್ ಮಾಡ್ಯಾರ ಅಂತೇಳಿ. ಎಂಥ ತಂದೆ ತಾಯಿ ಇರಬೇಕು, ಇಂಥ ಕ್ರೂರ ಮನಸ್ಸಿದ್ದ ಮಗನ ಅವ್ರಿಗೆ ಗೊತ್ತಿದ್ರೆ ಸ್ವಲ್ಪ ಹೋಗಿ ಕಾಲೇಜ್ ಪ್ರಿನ್ಸಿಪಲ್ಗೆ ಹೇಳ್ಬೇಕಾಯ್ತು. ನಾವು ಗೊತ್ತೈತಿ ಅಂತ ಹೇಳಿದಾರೆ, ಗೊತ್ತಿದ್ರೆ ಅವ ಆಕಿನ ಮೇಲೆ ಮನಸ್ಸು ಮಾಡಿದ್ದಾರೆ. ನಮ್ಮ ಪಾಲಕರಿಗೆ ಬಂದು ಹೇಳ್ಬೋದಾಗಿತ್ತು. ಯಾರಿಗಾರ ನಮ್ಮ ಸಮಾಜದ ಮುಖಂಡರು ವತಿಯಿಂದ ಹೇಳ್ಬೇಕಾಯ್ತು. ನಮಗೆ ಭಾಳ ಅನ್ಯಾಯ ಮಾಡ್ಯಾರ. ಅವರು ಈ ಕೇಸಿಗೆ ಇನ್ವಾಲ್ವ್ ಆಗಬೇಕು. ಅವರು ಕೂಡ ಅದಕ್ಕೆ ತಪ್ಪಿಸ್ತಾರದಾರ. ಈಗಾಗಲೇ ಅವ್ರು ಏನೇನು ಮಾಡ್ಯಾರ ಎಲ್ಲ ಗೊತ್ತೈತಿ. ಆಕಿಗೆ ಗೊತ್ತೈತಿ ಅವ್ರ ಮಗ ಏನು ಮಾಡ್ಯಾರ ಅವ್ರ ತಾಯಿಗೆ. ಆಕೆ ಅವರು ಕುಮ್ಮಕ್ಕೈತಿ. ಈ ಡೈವರ್ಟ್ ಮಾಡ್ಕೊಂಡಾಕಿ ಅವ್ನ ಹೆಂಗ ಮಾಡಿ ಆಕಿನ ಕರ್ಕೊಂಡು ಬರ್ಬೇಕು. ಇದಕ್ಕೆ ಪ್ರವೃತ್ತಿಗೆ ಅವರು ಕೂಡ ಹೆಲ್ಪ್ ಮಾಡ್ಯಾರ. ಅದಕ್ಕೆ ದಯಮಾಡಿ ಅವ್ರ ಹೇಳಿಕೆ ನಾನು ನೋಡಿದೆ ಮಾಧ್ಯಮದಾಗ. ನನಗನ್ನಿಸ್ತು ಇವಾಗ ಇದರಿಂದ ಷಡ್ಯಂತ್ರ ಅವ್ರ ತಂದೆ ತಾಯಿ ಅವ್ರ ಅಕ್ಕ ಅದಾರ ಅಂತ ಗೊತ್ತಾತ. ಅದು ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ತಂದೆ ತಾಯಿ ಇಬ್ರು ಕೂಡ, ಅವರು ಕೂಡ ಶಿಕ್ಷಕರು ಲೈನ್ದಾಗಿದ್ದು ಈ ರೀತಿ ಪ್ರವೋಕ್ ಮಾಡ್ತಾರೆ. ಮತ್ತು ಈ ರೀತಿ ಹಿಂದೆ ಸಪೋರ್ಟ್ ಮಾಡಿ ಆ ಮಗನೂ ದಾರಿ ತಪ್ಪಿಸಿರು. ಮತ್ತು ಅವ ಅಂಥ ಕ್ರೂರಿ ಮನಸ್ಸಿ ಮನ್ಯಾಗಿಂದ ಸಪೋರ್ಟ್ ಇದ್ದಾಗ ಮಾತ್ರ ಇಂಥದಕ್ಕೆ ಬಂದಾನ. ಅದಕ್ಕೆ ಅವ್ರನ್ನೂ ಕೂಡ ಶ್ರೀಪವಾಗಿ ಬಂಧಿಸಿ ಈ ಆರೋಪಿಸ್ತಾನಿಗೆ ನಿಲ್ಲಿಸ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಕಾಲೇಜಲ್ಲೇ ಭೀಕರವಾಗಿ ಕೊಲೆಗೀಡಾದ ನೇಹಾ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬರ್ಬರ ಹತ್ಯೆ ಹಿಂದೆ ಮತಾಂತರದ ನೆರಳಿರೋದು ಬೆಳಕಿಗೆ ಬರ್ತಾ ಇದೆ. ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಕಳೆದುಕೊಂಡಿರೋ ನೇಹಾ ತಂದೆ ಪುತ್ರಿಯನ್ನ ನೆನೆದು ಕಣ್ಣೀರಿಡುತ್ತಿದ್ದಾರೆ. ಇದೇ ವೇಳೆ ನೇಹಾ ಕೊಲೆಗೆ ಆರೋಪಿ ಫಯಾಜ್ ತಂದೆ ತಾಯಿಯೇ ಕಾರಣ ಅಂತ ನಿರಂಜನ್ ಹಿರೇಮಠ ಆರೋಪಿಸಿದ್ದಾರೆ. ಜೊತೆಗೆ ನೇಹಾಳನ್ನ ಫಯಾಜ್ ಮತಾಂತರ ಮಾಡಲು ಯತ್ನಿಸಿದ್ದ, ಇದಕ್ಕೆ ಆತನ ಪೋಷಕರು ಸಹೋದರಿಯ ಕುಮ್ಮಕ್ಕಿತ್ತು ಅಂತ ಆರೋಪಿಸಿದ್ದಾರೆ. ಕ್ರಿಮಿನಲ್ ಫಯಾಜ್ ಬಗ್ಗೆ ಎಲ್ಲಾ ಗೊತ್ತಿದ್ರೂ ಮುಚ್ಚಿಟ್ಟು ಫಯಾಜ್ ಪೋಷಕರು ನಮಗೆ ಅನ್ಯಾಯ ಮಾಡಿದ್ದಾರೆ. ಫಯಾಜ್ ಕುಟುಂಬಸ್ಥರನ್ನು ಕೂಡಲೇ ಬಂಧಿಸಬೇಕು. ಪ್ರಕರಣದಲ್ಲಿ ಫಯಾಜ್ ಸ್ನೇಹಿತರು ಕೂಡ ಭಾಗಿಯಾಗಿದ್ದಾರೆ. ಫಯಾಜ್ನ 3 ಸ್ನೇಹಿತರ ಹೆಸರು ಕೊಟ್ಟಿದ್ದೀನಿ ಅಂತ ನಿರಂಜನ್ ಹಿರೇಮಠ ಹೇಳಿದ್ದಾರೆ. ಅದು ಕೂಡ ನನಗೆ ಬಂತು ಮಾಹಿತಿ, ನನಗೆ ಗೊತ್ತಿಲ್ಲ. ಈ ಥರ ಎಲ್ಲ ಸಂಚಾಕೆ ನನ್ನ ಮಗಳು ಟಾರ್ಗೆಟ್ ಮಾಡ್ಯಾರ ಅಂತೇಳಿ. ಎಂಥ ತಂದೆ ತಾಯಿ ಇರಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಂಥ ಕ್ರೂರ ಮನಸ್ಸಿದ್ದ ಮಗನ ಅವ್ರಿಗೆ ಗೊತ್ತಿದ್ರೆ ಸ್ವಲ್ಪ ಹೋಗಿ ಕಾಲೇಜ್ ಪ್ರಿನ್ಸಿಪಲ್ಗೆ ಹೇಳ್ಬೇಕಾಯ್ತು. ನಾವು ಗೊತ್ತೈತಿ ಅಂತ ಹೇಳಿದಾರೆ, ಗೊತ್ತಿದ್ರೆ ಅವ ಆಕಿನ ಮೇಲೆ ಮನಸ್ಸು ಮಾಡಿದ್ದಾರೆ. ನಮ್ಮ ಪಾಲಕರಿಗೆ ಬಂದು ಹೇಳ್ಬೋದಾಗಿತ್ತು. ಯಾರಿಗಾರ ನಮ್ಮ ಸಮಾಜದ ಮುಖಂಡರು ವತಿಯಿಂದ ಹೇಳ್ಬೇಕಾಯ್ತು. ನಮಗೆ ಭಾಳ ಅನ್ಯಾಯ ಮಾಡ್ಯಾರ. ಅವರು ಈ ಕೇಸಿಗೆ ಇನ್ವಾಲ್ವ್ ಆಗಬೇಕು. ಅವರು ಕೂಡ ಅದಕ್ಕೆ ತಪ್ಪಿಸ್ತಾರದಾರ. ಈಗಾಗಲೇ ಅವ್ರು ಏನೇನು ಮಾಡ್ಯಾರ ಎಲ್ಲ ಗೊತ್ತೈತಿ. ಆಕಿಗೆ ಗೊತ್ತೈತಿ ಅವ್ರ ಮಗ ಏನು ಮಾಡ್ಯಾರ ಅವ್ರ ತಾಯಿಗೆ. ಆಕೆ ಅವರು ಕುಮ್ಮಕ್ಕೈತಿ. ಈ ಡೈವರ್ಟ್ ಮಾಡ್ಕೊಂಡಾಕಿ ಅವ್ನ ಹೆಂಗ ಮಾಡಿ ಆಕಿನ ಕರ್ಕೊಂಡು ಬರ್ಬೇಕು. ಇದಕ್ಕೆ ಪ್ರವೃತ್ತಿಗೆ ಅವರು ಕೂಡ ಹೆಲ್ಪ್ ಮಾಡ್ಯಾರ. ಅದಕ್ಕೆ ದಯಮಾಡಿ ಅವ್ರ ಹೇಳಿಕೆ ನಾನು ನೋಡಿದೆ ಮಾಧ್ಯಮದಾಗ. ನನಗನ್ನಿಸ್ತು ಇವಾಗ ಇದರಿಂದ ಷಡ್ಯಂತ್ರ ಅವ್ರ ತಂದೆ ತಾಯಿ ಅವ್ರ ಅಕ್ಕ ಅದಾರ ಅಂತ ಗೊತ್ತಾತ. ಅದು ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ತಂದೆ ತಾಯಿ ಇಬ್ರು ಕೂಡ, ಅವರು ಕೂಡ ಶಿಕ್ಷಕರು ಲೈನ್ದಾಗಿದ್ದು ಈ ರೀತಿ ಪ್ರವೋಕ್ ಮಾಡ್ತಾರೆ. ಮತ್ತು ಈ ರೀತಿ ಹಿಂದೆ ಸಪೋರ್ಟ್ ಮಾಡಿ ಆ ಮಗನೂ ದಾರಿ ತಪ್ಪಿಸಿರು. ಮತ್ತು ಅವ ಅಂಥ ಕ್ರೂರಿ ಮನಸ್ಸಿ ಮನ್ಯಾಗಿಂದ ಸಪೋರ್ಟ್ ಇದ್ದಾಗ ಮಾತ್ರ ಇಂಥದಕ್ಕೆ ಬಂದಾನ. ಅದಕ್ಕೆ ಅವ್ರನ್ನೂ ಕೂಡ ಶ್ರೀಪವಾಗಿ ಬಂಧಿಸಿ ಈ ಆರೋಪಿಸ್ತಾನಿಗೆ ನಿಲ್ಲಿಸ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.